ಹಾಯ್ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಮಕ್ಕಳಿಗೆ ಇಷ್ಟವಾದಂಥ ಚಿಕನ್ ಸಿಗಾರ್ಡ್ಸ್ ಹೇಗೆ ಮಾಡುವುದು ಅಂತ ನೋಡುವ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಮಾಡುವ. ಫಸ್ಟಿಗೆ ನಾನಿಲ್ಲಿ 150 ಗ್ರಾಮ್ ಅಷ್ಟು ಚಿಕನ್ ತೆಗೆದಿದ್ದೇನೆ. ನೋಡಿ, ಬೋನ್ಲೆಸ್ ಚಿಕನನ್ನು ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೇನೆ. ಇದಕ್ಕೆ ನಾನು 1/4 ಟೀ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕಿದ್ದೇನೆ. 1/4 ಟೀ ಸ್ಪೂನ್ ಅಷ್ಟು ಉಪ್ಪು, 1/4 ಟೀ ಸ್ಪೂನ್ ಅಷ್ಟು ಅರಶಿನ ಹುಡಿ, 1/4 ಟೀ ಸ್ಪೂನ್ ಅಷ್ಟು ಕರಿಮೆಣಸಿನ ಹುಡಿ, 1/4 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್, ಅರ್ಧ ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಹುಡಿ, 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಹುಡಿ, 1/4 ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ, ಒಂದು ಮ್ಯಾಗಿನ 1/4 ಭಾಗದಷ್ಟು ಮ್ಯಾಗಿ ಕ್ಯೂಬನ್ನು ಹಾಕಿದ್ದೇನೆ. ನೋಡಿ, ಮ್ಯಾಗಿ ಕ್ಯೂಬಿದ್ದು 1/4 ಭಾಗ ಹಾಕಿದ್ದೇನೆ ಕಟ್ ಮಾಡಿ. ನಂತರ ಇದನ್ನೆಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ಇಲ್ಲಿ ನಾನು ಅರ್ಧ ಟೀ ಸ್ಪೂನ್ ಅಷ್ಟು ವಿನೆಗರನ್ನು ಹಾಕ್ತಾ ಇದ್ದೇನೆ. ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆಯಷ್ಟು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಿ. ನಂತರ ಇಲ್ಲಿ ನಾನು ನೋಡಿ ಸಮೋಸ ಶೀಟ್ ತೆಗೆದಿದ್ದೇನೆ. ಇದನ್ನು ಮಿಡ್ಲಲ್ಲಿ ಕಟ್ ಮಾಡಿ ತೆಗೆದಿದ್ದೇನೆ ನೋಡಿ. ನಂತರ ನಾನಿಲ್ಲಿ ಸ್ವಲ್ಪ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಗಮ್ ಮಾಡಿ ತೆಗಿತಾ ಇದ್ದೇನೆ. ಸಿಗಾರಿಗೆ ಅಂಟಿಸಲಿಕ್ಕೆ ಬೇಕಾಗ್ತದೆ ಲಾಸ್ಟಿಗೆ. ನಂತರ ನಾನಿಲ್ಲಿ ಸಮೋಸ ಶೀಟ್ ತೆಗೆದು ಅದರ ಮಿಡ್ಲಿಗೆ ಚಿಕನನಿಗೆ ಕ್ರಾಸಲ್ಲಿ ಇಟ್ಟು ನೋಡಿ ಚೆನ್ನಾಗಿ ಕ್ರಾಸ್ ಆಗಿ ಮಡಚಬೇಕು. ನಂತರ ಗಮ್ ಹಾಕಿ ಮೈದಾ ಹಿಟ್ಟಿನ ಗಮ್ ಹಾಕಿ ಅದನ್ನು ಫೋಲ್ಡ್ ಮಾಡಿ ನೋಡಿ. ಇದೇ ರೀತಿ ಎಲ್ಲವನ್ನು ಒಮ್ಮೆ ಫೋಲ್ಡ್ ಮಾಡಿ ತೆಗೆಯುವ. ನಂತರ ನಾನಿಲ್ಲಿ ಒಂದು ಕಡಾಯಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಬಿಸಿ ಮಾಡಲಿಕ್ಕೆ, ಅದನ್ನು ಕಾಯಿಸಲಿಕ್ಕೆ. ನೋಡಿ, ಎಣ್ಣೆ ಬಿಸಿ ಆದ ನಂತರ ನಾವು ತಯಾರಿಟ್ಟಂಥ ಸಿಗಾರ್ಡ್ಸನ್ನು ಹಾಕುವ. ನೋಡಿ, ಎಲ್ಲವನ್ನು ಹಾಕಿ ಫ್ರೈ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ. ನೋಡಿ, ಚೆನ್ನಾಗಿ ಫ್ರೈ ಮಾಡಿ ತೆಗೀರಿ. ನೋಡಿ, ಬಿಸಿ ಬಿಸಿಯಾದಂತಹ ಚಿಕನ್ ಸಿಗಾರ್ಡ್ಸ್ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ಸ್ ಬಾಕ್ಸಲ್ಲಿ ಹೇಗೆ ಆಗಿದೆ ಅಂತ ಹೇಳುವುದು ಮರೆಯಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.